ನೀನು ಕನ್ನಡದಲ್ಲಿ ಮಾತಾಡು. ರಾಜೀನಾಮೆ ಕೊಟ್ಟು ಹೋಗಪ್ಪ, ಕನ್ನಡ ಕಲಿಯೋರೆ ಅಂತ. ನೀನು ನಿನ್ ಜೊತೆ ವ್ಯವಹಾರ ಮಾಡಲ್ಲ ನಾನು. ನೀನ್ ಸಾಲ ತಗೊಳಕ್ ಹೋಗ್ತೀಯ ಅಲ್ವಾ? ಕನ್ನಡದಲ್ಲಿ ಮಾತಾಡು ಅಂತ ಹೇಳಬೇಕು. ಕಲಿಬೇಕು ಅವರು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಕನ್ನಡದಲ್ಲಿ ಈಗ ಇವರು ಇಳಂಗೋವನಿದ್ದಾರೆ, ತಮಿಳುನಾಡಿನಲ್ಲಿ ಕನ್ನಡ ಮಾತಾಡ್ಕೊಂಡು ಬರಬೇಕಾದಲ್ಲಿ, ಹಾಗೆ ಇಲ್ಲೂ ಕೂಡ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಾಡಬೇಕು. ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಸಾರ್ಥಕ. ಏಕೀಕರಣ ದಿನವೇ ಕನ್ನಡ ರಾಜ್ಯೋತ್ಸವ ಅಂತ ಮಾಡೋದು ನಾವು. ದೇವರಾಜ ಅರಸರವರು 1956 ನವೆಂಬರ್ 1ನೇ ತಾರೀಕು ಏಕೀಕರಣ ಆಯಿತು. ಕರ್ನಾಟಕ ಏಕೀಕರಣ ಆಯಿತು. ಕನ್ನಡ ಮಾತಾಡೋರೆಲ್ಲ ಒಂದು ಅಂಬ್ರೆಲ್ಲಾ ಕೆಳಗಡೆ ಬರಬೇಕಾಯಿತು. ಇನ್ನು ಪೂರ್ಣ ಆಗಿಲ್ಲ. ಆ ದಿನವೇ ನಾವು ಆದರೂ ಕೂಡ 73 ನವೆಂಬರ್ 1ನೇ ತಾರೀಕಿನವರೆಗೆ ಮೈಸೂರು ರಾಜ್ಯ ಅಂತಲೇ ಇತ್ತು.